ದುಡ್ಡನ್ನ ಹೇಗೆ ತಯಾರು ಮಾಡ್ತಾರೆ, ಯಾವ ಪೇಪರನ್ನ ಯೂಸ್ ಮಾಡ್ತಾರೆ, ಎಲ್ಲಿಂದ ದುಡ್ಡು ಎಲ್ಲಾ ಕಡೆಗೆ ಬರುತ್ತೆ. ಪ್ರತಿದಿನ ನಮ್ಗೆ ನೋಟು ಅಥವಾ ಕಾಯಿನಿಂದ ಏನಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಆದ್ರೆ ಈ ದುಡ್ಡು ನಮ್ ಕೈಗೆ ಬರ್ಬೇಕಂದ್ರೆ ಆ ದುಡ್ಡು ತಯಾರಾಗೋಕೆ ಎಷ್ಟು ಪ್ರಾಸೆಸ್ ಇರುತ್ತೆ ಗೊತ್ತಾ? ಅಷ್ಟೇ ಅಲ್ಲದೆ ನಮ್ ಜನಗಳಿಗೆ ಇನ್ನೂ ಒಂದು ಡೌಟ್ ಇರುತ್ತೆ. ಏನಂದ್ರೆ ದುಡ್ಡನ್ನ ಪ್ರಿಂಟ್ ಮಾಡೋ ಮಿಷಿನ್ ನಮ್ಮ ದೇಶದವರ ಹತ್ರನೇ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದು ಹೊತ್ತು ಊಟ ಕೂಡ ಇಲ್ಲದೆ ಇರೋರು ಎಷ್ಟೊಂದ್ ಜನ ಇದ್ದಾರೆ. ತುಂಬಾ ಬಡವರು ಇದ್ದಾರೆ, ದುಡ್ಡೇ ಇಲ್ಲದೆ ಇರೋರು ಎಷ್ಟೊಂದ್ ಜನ ಇದ್ದಾರೆ. ಹೀಗಿರ್ಬೇಕಾದ್ರೆ ಅಂಥವರಿಗೆಲ್ಲ ದುಡ್ಡನ್ನ ಪ್ರಿಂಟ್ ಮಾಡಿ ಅಂತವರ ಸಮಸ್ಯೆನ ಬಗೆಹರಿಸಬಹುದು, ನಮ್ಮ ದೇಶವನ್ನ ಇನ್ನೂ ಅಭಿವೃದ್ಧಿ ಪಡಿಸಬಹುದಲ್ವಾ, ಅಂದ್ರೆ ಶ್ರೀಮಂತ ದೇಶವನ್ನಾಗಿ ಮಾಡ್ಬೋದಲ್ವಾ ಅಂತ. ಆದ್ರೆ ನಮ್ಮ ಸರ್ಕಾರ ಯಾಕೆ ಆತರ ಮಾಡಲ್ಲ? ನಿಜವಾಗ್ಲೂ ಆತರ ಮಾಡಿರುವಂತ ಸರ್ಕಾರಗಳು ಏನಾಗಿದೆ ಗೊತ್ತಾ? ಸೊ ಈ ವಿಡಿಯೋದಲ್ಲಿ ದುಡ್ಡನ್ನ ಹೇಗೆ ತಯಾರು ಮಾಡ್ತಾರೆ, ಅದನ್ನ ಹೇಗೆ ಪ್ರಿಂಟ್ ಮಾಡ್ತಾರೆ ಅಂತ ಒಂದೊಂದೇ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ನಮ್ಮ ದೇಶದಲ್ಲಿ ನಾವು ಯೂಸ್ ಮಾಡುವಂತ ನೋಟುಗಳನ್ನ ಪ್ರಿಂಟ್ ಮಾಡುವಂತ ಅಧಿಕಾರ ಇರೋದು ಕೇವಲ RBIಗೆ ಮಾತ್ರ. ನಮ್ಮ ಭಾರತ ದೇಶದಲ್ಲಿ 4 ಕಡೆಗಳಲ್ಲಿ ಮಾತ್ರ ಈ ನೋಟುಗಳನ್ನ ತಯಾರು ಮಾಡ್ತಾರೆ. ಅದು ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ್ ಮತ್ತೆ ವೆಸ್ಟ್ ಬೆಂಗಾಲಲ್ಲಿ. ಈ ನೋಟುಗಳನ್ನ ತಯಾರು ಮಾಡುವಂತ ಜಾಗದಲ್ಲಿ ತುಂಬಾ ಹೈ ಸೆಕ್ಯೂರಿಟಿ ಇರುತ್ತೆ. ಮೊದಲನೇದಾಗಿ ಈ ನೋಟುಗಳನ್ನ ತಯಾರು ಮಾಡುವಂತ ಪೇಪರ್ ಹೇಗಿರುತ್ತೆ ಅಂದ್ರೆ ಅದು ಹೈ ಕ್ವಾಲಿಟಿ ಕಾಟನ್ ಪೇಪರ್ ಆಗಿರುತ್ತೆ. ಅದನ್ನ ನೀರಿನಲ್ಲಿ ತುಂಬಾ ಸಮಯದವರೆಗೂ ನೆನೆಸಿ ಆಮೇಲೆ ಅದರಲ್ಲಿ ಇರುವಂತ ನೀರನ್ನ ಸ್ವಲ್ಪನೂ ಇಲ್ಲದೆ ಇರೋ ತರ ಮಾಡೋದಿಕ್ಕೆ ಮಿಷಿನ್ ನಲ್ಲಿ ಹಾಕಿ ಪ್ರಾಸೆಸ್ ಮಾಡಿ ನಂತರ ಆ ಡ್ರೈ ಕಾಟನ್ ನ ಹೊರಗಡೆ ತೆಗಿತಾರೆ. ಆ ಡ್ರೈ ಆಗಿರುವಂತ ಕಾಟನ್ ನ ಪೇಪರ್ ರೆಡಿ ಮಾಡುವಂತ ಮಿಷಿನ್ಗೆ ಹಾಕಿ ಎಷ್ಟು ನೋಟುಗಳನ್ನ ರೆಡಿ ಮಾಡಬೇಕು ಅನ್ಕೊಂಡಿರ್ತಾರೋ ಅಷ್ಟು ಬಂಡಲ್ ಪೇಪರ್ಗಳನ್ನ ಮಾತ್ರ ತಯಾರು ಮಾಡ್ತಾರೆ. ನಿಜಕ್ಕೂ ಈ ಕರೆನ್ಸಿ ಪೇಪರ್ಗಳನ್ನ ತಯಾರು ಮಾಡೋದು ನಮ್ಮ ದೇಶದಲ್ಲಿ ಅಲ್ಲ. ನಾವು ಈ ಪೇಪರನ್ನ ಜರ್ಮನಿ ಮತ್ತೆ ಜಪಾನಿಂದ ಇಂಪೋರ್ಟ್ ಮಾಡ್ಕೋತೀವಿ. ಆದ್ರೆ ಯಾವಾಗ ಈ ಪೇಪರ್ ನಮ್ಮ ಹತ್ರ ಬರುತ್ತೋ ಆವಾಗ ಸೆಕ್ಯೂರಿಟಿ ಥ್ರೆಡ್ನ ಈ ಪೇಪರ್ಗೆ ಮೊದಲು ಹಾಕ್ತಾರೆ. ಈ ಸೆಕ್ಯೂರಿಟಿ ಥ್ರೆಡ್ ಅಂದ್ರೆ ನೋಟಿನ ಮಧ್ಯದಲ್ಲಿ ಒಂದು ಸ್ಟ್ರಿಪ್ ರೀತಿ ಇರುತ್ತೆ, ಅದನ್ನೇ ಸೆಕ್ಯೂರಿಟಿ ಥ್ರೆಡ್ ಅಂತಾರೆ. ಆದ್ರೆ ಇದರಲ್ಲಿ 2 ವಿಧ ಇರುತ್ತೆ. 10, 20 ಮತ್ತೆ 50 ರೂಪಾಯಿ ನೋಟ್ಗೆ ಈ ಸೆಕ್ಯೂರಿಟಿ ಥ್ರೆಡ್ ಅನ್ನೋದು ಸಿಲ್ವರ್ ಕಲರ್ ನಲ್ಲಿ ಇರುತ್ತೆ. 100, 200 ಮತ್ತೆ 500 ರೂಪಾಯಿ ನೋಟ್ಗಳಲ್ಲಿ ಮಾತ್ರ ಅದು ಗ್ರೀನ್ ಕಲರ್ ನಲ್ಲಿ ಇರುತ್ತೆ. ಆಮೇಲೆ ನಾವು ಯಾವುದೇ ನೋಟನ್ನ ತಗೊಂಡು ಬೆಳಕಲ್ಲಿ ನೋಡಿದಾಗ ಗಾಂಧಿ ತಾತನ ವಾಟರ್ ಮಾರ್ಕ್ ಅನ್ನೋದು ಆ ನೋಟ್ನ ಮೇಲೆ ಕಾಣಿಸುತ್ತಲ್ವಾ, ಅದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ತಾರೆ. ಈ ರೀತಿ ಪ್ರಿಂಟ್ ಆದ್ಮೇಲೆ ಅದು ಸರಿಯಾದ ಜಾಗದಲ್ಲಿ ಪ್ರಿಂಟ್ ಆಗಿದ್ಯಾ ಇಲ್ವಾ ಅಂತ ಚೆನ್ನಾಗಿ ಚೆಕ್ ಮಾಡ್ತಾರೆ. ನಂತರ ಯಾವ ನೋಟನ್ನ ತಯಾರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಆ ನೋಟಿಗೆ ಇರುವಂತ ಕಲರ್ ಅನ್ನ ಹಾಕ್ತಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಈ ಪ್ರಾಸೆಸ್ ತುಂಬಾ ಕಷ್ಟವಾದಂತ ಕೆಲಸ ಆಗಿರುತ್ತೆ. ಯಾಕಂದ್ರೆ ನಾವು ನೋಡುವಂತ ಆ ನೋಟಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೂ ಆ ನೋಟ್ಗೆ ಇರುವಂತ ಕ್ವಾಲಿಟಿನೇ ಹಾಳಾಗ್ಬಿಡುತ್ತೆ. ಅದಕ್ಕೆ ಆ ಥರ ಮಿಸ್ಟೇಕ್ ಆಗಬಾರ್ದು ಅಂತ ಎಷ್ಟು ಪ್ರಮಾಣದಲ್ಲಿ ಕಲರ್ನ ಉಪಯೋಗಿಸ್ಬೇಕೋ ಅಷ್ಟೇ ಪ್ರಮಾಣದಲ್ಲಿ ತುಂಬಾ ಗಮನ ಇಟ್ಕೊಂಡು ಕಲರ್ನ ಹಾಕ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ನಾವು ನೋಟುಗಳಿಗೆ ಯೂಸ್ ಮಾಡುವಂತ ಕಲರ್ ನಮ್ಮ ದೇಶದಲ್ಲಿ ರೆಡಿ ಆಗೋದಿಲ್ಲ. ಈ ಕಲರ್ನ ಸ್ವಿಟ್ಜರ್ಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಕೋತಾರೆ. ಈ ನೋಟು ಈ ತರ ಪ್ರಿಂಟ್ ಆದ್ಮೇಲೆ ಆ ನೋಟನ್ನ ನಾವು ನೋಡಿದಾಗ ಪ್ರಿಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ನಮ್ಗನ್ಸುತ್ತೆ. ಆದ್ರೆ ನಿಜ ಏನಂದ್ರೆ ಇನ್ನೂ ಕೂಡ ಪ್ರಾಸೆಸಿಂಗ್ ಇರುತ್ತೆ. ಈ ತರ ಪ್ರಿಂಟ್ ಆದಂತ ನೋಟುಗಳನ್ನ ಕ್ವಾಲಿಟಿ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಮತ್ತೆ ಚೆಕ್ ಮಾಡುತ್ತೆ, ಅದು ಕರೆಕ್ಟ್ ಪ್ಲೇಸ್ ಅಲ್ಲಿ ಪ್ರಿಂಟ್ ಆಗಿದ್ಯಾ ಇಲ್ವಾ ಅಂತ. ಇಲ್ಲಿವರೆಗೂ ನಾವು ಹೇಗೆ ಕರೆನ್ಸಿನ ಮಿಷಿನ್ಗೆ ಕಳಿಸ್ಬೇಕು, ಅವು ಹೇಗೆ ಪ್ರಿಂಟ್ ಆಗ್ತವೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಈ ನೋಟುಗಳ ಕಂಟ್ರೋಲ್ ಈ ಕ್ವಾಲಿಟಿ ಇನ್ಸ್ಪೆಕ್ಟರ್, ಗ್ರಾಫಿಕ್ ಡಿಸೈನರ್ ಅವರ ಕೈಯಲ್ಲಿರುತ್ತೆ. ಈ ಕರೆನ್ಸಿ ನೋಟುಗಳ ಮೇಲೆ ಯಾವ ಪ್ಲೇಸ್ ಅಲ್ಲಿ ಏನ್ ಪ್ರಿಂಟ್ ಆಗ್ಬೇಕು, ಯಾವ ಪ್ಲೇಸ್ ಅಲ್ಲಿ ಯಾವ ಸಿಂಬಲ್ ಬರಬೇಕು, ಈ ರೀತಿ ಈ ಕರೆನ್ಸಿ ಡಿಸೈನ್ ಗಳನ್ನ ಓವರ್ ಆಲ್ ಇವರೇ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಂತರ ಆ ಪ್ರಿಂಟ್ ಆಗಿ ಬಂದಂತ ನೋಟುಗಳನ್ನ ಮತ್ತೆ ಚೆಕ್ ಮಾಡೋದಕ್ಕೆ ಸ್ಪೆಷಲ್ ಆಫೀಸರ್ಸ್ ಇರ್ತಾರೆ. ಅವರು 100, 200, 500 ರೂಪಾಯಿಗಳ ಮೇಲೆ ಇರುವಂತ ಗ್ರೀನ್ ಸ್ಟ್ರಿಪ್ಸ್ ಕಾಣುತ್ತೆ ಅಲ್ವಾ, ಆ ಪ್ರಾಸೆಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಆ ನೋಟ್ಗಳ ಮೇಲೆ ಸ್ಪಾರ್ಕಿಂಗ್ ಹೆಮರೈಡ್ ಅನ್ನೋ ಕಲರ್ನ ಪ್ರಿಂಟ್ ಮಾಡ್ತಾರೆ. ಈ ತರ ಕಲರ್ಗಳನ್ನ ಕೂಡ ಸ್ಪೆಷಲ್ ಆಗಿ ತಯಾರು ಮಾಡ್ತಾರೆ. ಆಗ ಡೂಪ್ಲಿಕೇಟ್ ನೋಟ್ ತಯಾರು ಮಾಡುವಂಥವ್ರು
ಈಸಿಯಾಗಿ ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಅವರ ರೇಡಿಯಂ ಕಲರ್ಸ್ ಅಲ್ಲಿ ಇಷ್ಟೊಂದು ಶೈನಿಂಗ್ ಕೊಡುವಂತ ಕಲರ್ ಇರೋದಿಲ್ಲ. ನಂತರ ಈ ರೇಡಿಯಂ ಕಲರ್ ಪ್ರಿಂಟ್ ಆದ ನಂತರ ಅದು ಆ ನೋಟ್ನ ಮೇಲೆ ಕರೆಕ್ಟ್ ಆಗಿ ಪ್ರಿಂಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಸರಿಯಾಗಿ ಮತ್ತೊಂದ್ಸರಿ ಚೆಕ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅದು ಸ್ವಲ್ಪ ಪಕ್ಕದಲ್ಲಿ ಪ್ರಿಂಟ್ ಆದ್ರೂ ಆ ನೋಟು ಡೂಪ್ಲಿಕೇಟ್ ಅನ್ನೋ ಡೌಟ್ ಜನಗಳಿಗೆ ಬರುತ್ತೆ ಅಂತ. ಅದಕ್ಕೆ ಈ ತರ ಮಿಸ್ಟೇಕ್ಸ್ ಆಗದೆ ಇರೋ ಹಾಗೆ ಅಲ್ಲೇ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಳ್ತಾರೆ. ಈ ಪ್ರಾಸೆಸ್ ಆದ್ಮೇಲೆ ಸೀರಿಯಲ್ ನಂಬರ್ಗಳನ್ನ ಪ್ರಿಂಟ್ ಮಾಡೋ ಪ್ರಾಸೆಸ್ ನಡೆಯುತ್ತೆ. ನಮ್ಮ ಹತ್ರ ಇರುವಂತ ಎಲ್ಲಾ ನೋಟುಗಳ ಮೇಲೆ ಸೀರಿಯಲ್ ನಂಬರ್ಸ್ ಇರುತ್ತೆ. ಆದರೆ ಅದೆಲ್ಲವೂ ಸೇಮ್ ಇರಲ್ಲ. ಯಾವುದೇ ನೋಟನ್ನ ತಗೊಂಡ್ರು ಅದರಲ್ಲಿ ಬೇರೆ ಬೇರೆ ನಂಬರ್ಸ್ ಇರುತ್ತೆ. ಈ ರೀತಿ ಈ ಪ್ರಾಸೆಸ್ ಆಗುತ್ತೆ. ಮತ್ತೆ ನಾವು ನೋಟುಗಳ ಮೇಲೆ ಬೆರಳನ್ನ ಇಟ್ಟು ಸ್ವಲ್ಪ ಉಜ್ಜುತ್ತಾ ಇರಬೇಕಾದ್ರೆ ನಮ್ಗೆ ಒಂದು ಫೀಲ್ ಆಗುತ್ತೆ. ಅದನ್ನ ಕೂಡ ಆ ಟೈಮಲ್ಲೇ ಅಪ್ಲೈ ಮಾಡ್ತಾರೆ. ಇದೇ ಅಲ್ಲದೆ ನಾವು ಈ ನೋಟುಗಳನ್ನ ಅಲ್ಟ್ರಾವೈಲೆಟ್ ಲೈಟ್ ಅಲ್ಲಿ ಇಟ್ಟು ನೋಡಿದಾಗ ಕೆಲವೊಂದು ಡಸ್ಟ್ ಪಾರ್ಟಿಕಲ್ ಕಾಣಿಸುತ್ತೆ. ಅವುಗಳನ್ನ ಕೂಡ ಈ ಪ್ರಾಸೆಸ್ ಆದ್ಮೇಲೆ ಪ್ರಿಂಟ್ ಮಾಡ್ತಾರೆ. ಯಾವುದೇ ಪ್ರಾಸೆಸ್ ಆದ್ರೂ ಕೂಡ ಪ್ರತಿ ಸಾರಿ ಈ ರೀತಿ ಚೆಕ್ ಮಾಡ್ತಾನೆ ಇರ್ತಾರೆ. ಈ ರೀತಿ ಇಷ್ಟೊಂದು ಕೇರ್ಫುಲ್ ಆಗಿ ಚೆಕ್ ಮಾಡೋದ್ರಿಂದಾನೇ ಇವತ್ತು ನಿಮ್ ಕೈಲಿ ಇರುವಂತ ನೋಟುಗಳು ಅಷ್ಟು ಪರ್ಫೆಕ್ಟ್ ಆಗಿ ಇರೋದು. ಸೊ ಫೈನಲ್ ಆಗಿ ಈ ನೋಟುಗಳ ಮೇಲೆ ಎಲ್ಲವೂ ಸರಿಯಾಗಿ ಪ್ರಿಂಟ್ ಆಗಿ ಬಂದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಟರ್, ಗ್ರಾಫಿಕ್ ಡಿಸೈನರ್ ಮತ್ತೆ ಚೆಕಿಂಗ್ ಮಾಡುವ ಸ್ಪೆಷಲ್ ಆಫೀಸರ್ಗಳು ಚೆಕ್ ಮಾಡಿದ ನಂತರ ಈ ಕರೆನ್ಸಿ ಪ್ರಿಂಟಿಂಗ್ ಅನ್ನೋದು ಸಂಪೂರ್ಣವಾಗಿ ಪೂರ್ತಿಯಾಗುತ್ತೆ. ಈ ಪ್ರಾಸೆಸ್ ಆದ್ಮೇಲೆ ಕರೆನ್ಸಿ ಶೀಟ್ಗಳನ್ನ ಅಂದ್ರೆ ಪ್ರಿಂಟ್ ಆಗಿರುವಂತ ಆ ನೋಟುಗಳ ಶೀಟ್ಗಳನ್ನ ಕಟ್ಟಿಂಗ್ ಪ್ರೋಸೆಸ್ಗೆ ಕಳಿಸ್ತಾರೆ. ಈ ಕಟ್ಟಿಂಗ್ ಪ್ರೋಸೆಸ್ ನಲ್ಲೂ ಕೂಡ ಆ ಮಿಷಿನ್ ಸರಿಯಾದ ಡೈಮೆನ್ಷನ್ ಅಲ್ಲಿ ಕಟ್ ಮಾಡುವ ಹಾಗೆ ನೋಡ್ಕೊಳ್ತಾರೆ. ಇದರಲ್ಲಿ ಒಂದು ಚಿಕ್ಕ ತಪ್ಪಾದ್ರೂ ಕೂಡ ಇಲ್ಲಿವರೆಗೆ ನಡೆದಿದ್ದಂತ ಎಲ್ಲಾ ಪ್ರಿಂಟಿಂಗ್ ಪ್ರೋಸೆಸ್ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಪ್ರಾಸೆಸ್ ಕೂಡ ತುಂಬಾ ಕೇರ್ಫುಲ್ ಆಗಿ ನಡೆಯುತ್ತೆ. ನಂತರ ಈ ನೋಟುಗಳನ್ನ ಬಂಡಲ್ ಮಾಡಿ ಆಟೋಮೇಟೆಡ್ ಮಿಷಿನ್ ಇಂದ ಕೌಂಟ್ ಮಾಡಿ ಸೀಲನ್ನ ಹಾಕ್ತಾರೆ. ಈ ರೀತಿ ಸೀಲ್ ಹಾಕಿರುವ 10 ಬಂಡಲ್ಸ್ ಗಳನ್ನ ಸೇರಿಸಿ ಮತ್ತೆ ಒಂದು ಪ್ಯಾಕಿಂಗ್ ರೀತಿಯಲ್ಲಿ ದೊಡ್ಡ ಬಂಡಲ್ನ ರೆಡಿ ಮಾಡ್ತಾರೆ. ಫೈನಲ್ ಆಗಿ ಆ ದುಡ್ಡನ್ನ RBIಗೆ ಕಳಿಸ್ತಾರೆ. ಈ ರೀತಿ RBI ಇಂದ ಎಲ್ಲಾ ಬ್ಯಾಂಕುಗಳಿಗೆ ಸಪ್ಲೈ ಆಗುತ್ತೆ. ಕೊನೆಯದಾಗಿ ಆ ದುಡ್ಡು ಬ್ಯಾಂಕುಗಳಿಂದ ಜನರ ಕೈ ಸೇರುತ್ತೆ. ನಿಜ ಹೇಳ್ಬೇಕಂದ್ರೆ ಈ ನೋಟುಗಳ ಮೇಲೆ ನಮ್ಮ ಕಣ್ಣಿಗೆ ಕಾಣದ ಬಹಳಷ್ಟು ಸೆಕ್ಯೂರಿಟಿ ಡೀಟೇಲ್ಸ್ ಗಳಿರ್ತವೆ. ಅವುಗಳು ಕೆಲವು ಬೂತು ಕನ್ನಡಿಯಿಂದ ನೋಡಿದ್ರೆ ಕಾಣಿಸ್ತವೆ, ಇನ್ನೂ ಕೆಲವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಮಾತ್ರ ಕಾಣಿಸ್ತವೆ. ಸೊ ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದುಡ್ಡು ತುಂಬಾ ಅವಶ್ಯಕವಾಗಿರುತ್ತೆ. ಹಾಗಿದ್ದಾಗ ನಮ್ಮ ಗೌರ್ನಮೆಂಟ್ RBI ಮೂಲಕ ಬೇಕಾದಷ್ಟು ಹಣವನ್ನ ಪಡ್ಕೊಂಡು ಅಂದ್ರೆ ಪ್ರಿಂಟ್ ಮಾಡ್ಕೊಂಡು ಪ್ರತಿಯೊಬ್ಬ ಬಡವನನ್ನ ಕೋಟ್ಯಾಧಿಪತಿಯಾಗಿ ಮಾಡ್ಬೋದಲ್ವಾ? ಆಗ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಂತೋಷದಿಂದನೇ ಇರ್ತಾನಲ್ವಾ ಅಂತ ನಿಮ್ಗೆ ಒಂದಲ್ಲ ಒಂದು ಸರಿ ಯೋಚನೆ ಬಂದೇ ಇರುತ್ತೆ. ಈ ರೀತಿ ನಿಜವಾಗ್ಲೂ ಪ್ರಿಂಟ್ ಮಾಡಿ ಈಗ ಭಯಾನಕವಾದಂತ ಪರಿಸ್ಥಿತಿಯಲ್ಲಿ ಇರುವಂತ ದೇಶವೇ ಈ ಜಿಂಬಾಬ್ವೆ ದೇಶ. ಈ ಜಿಂಬಾಬ್ವೆ ದೇಶದ ನಾಯಕ ಆತ ಅಧಿಕಾರಕ್ಕೆ ಬರುವ ಸಲುವಾಗಿ ನಿಮ್ಮೆಲ್ಲರನ್ನ ನಾನು ಕೋಟ್ಯಾಧಿಪತಿಯನ್ನಾಗಿ ಮಾಡ್ತೀನಿ, ಹಾಗೆ ಸ್ವಂತ ಮನೆಗಳನ್ನ ಕಟ್ಟಿಸಿ ಕೊಡ್ತೀನಿ ಅಂತ ಈ ರೀತಿ ತನ್ನ ಕೈಯಿಂದ ಆಗದಂತಿರುವ ಕೆಲಸಗಳನ್ನ ಜನರಿಗೆ ಹೇಳಿ ಹೇಗೋ ಮಾಡಿ ಆ ದೇಶದ ನಾಯಕನಾಗ್ತಾನೆ. ನಂತರ ಅವನು ಹೇಳಿದ ಕೆಲಸನ ಮಾಡಿಲ್ಲ ಅಂದಾಗ ಜನಗಳು ಸುಮ್ಮನೆ ಇರಲ್ಲ ಅಂತ ಅನ್ಕೊಂಡು ಭಯಪಟ್ಟು ಎಷ್ಟೋ ಲೆಕ್ಕವಿಲ್ಲದಷ್ಟು ನೋಟುಗಳನ್ನ ಪ್ರಿಂಟ್ ಮಾಡಿ ಜನಗಳಿಗೆ ಹಂಚಿ ತಪ್ಪನ್ನ ಮಾಡ್ತಾನೆ. ಇದರಿಂದ ಪ್ರತಿಯೊಬ್ಬರ ಕೈಗೆ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಸೊ ಪ್ರತಿಯೊಬ್ಬರ ಹತ್ರನೂ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದಾಗ ಏನ್ ಮಾಡ್ತಾರೆ, ಜಸ್ಟ್ ಒಂದು ಶರ್ಟ್ ಅನ್ನ ತಗೊಳ್ಳೋದಿಕ್ಕೆ ಸಾವಿರಾರು ಜನರ ಮಧ್ಯೆ ಕಾಂಪಿಟೇಷನ್ ಶುರುವಾಗಿ 400 ರೂಪಾಯಿ ಇರುವಂತ ಶರ್ಟ್ ನ ಬೆಲೆ ಸಡನ್ ಆಗಿ ಡಿಮ್ಯಾಂಡ್ ಹೆಚ್ಚಾದಾಗ 4000 ಆಗ್ಬಿಡುತ್ತೆ. ಸೊ ಇವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ದಿದ್ರಿಂದ 4000 ಕೊಟ್ಟು ಕೊಂಡ್ಕೊಳ್ತಾರೆ. ಹೀಗೆ ಡಿಮ್ಯಾಂಡ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾನೆ ಹೋಗಿ 400 ರೂಪಾಯಿ ಇದ್ದಂತ ಶರ್ಟು 4 ಲಕ್ಷ ಆಗ್ಬಿಡುತ್ತೆ. ಇದನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಹತ್ತಿರ ಜಾಸ್ತಿ ದುಡ್ಡಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವಂತ ವಸ್ತುಗಳ ರೇಟ್ಗಳು ಕೂಡ ಅಷ್ಟೇ ಹೆಚ್ಚಾಗ್ತವೆ. ಉದಾಹರಣೆಗೆ 1 kg ರೈಸ್ನ ಬೆಲೆ 100 ರೂಪಾಯಿ ಇದ್ರೆ ಅದರ ಬೆಲೆ 10,000 ಆಗ್ಬೋದು, 1 ಲಕ್ಷನೂ ಆಗ್ಬೋದು, ಕೊನೆಗೆ 1 ಕೋಟಿನೂ ಆಗ್ಬೋದು. ನಂತರ ಆ ದೇಶದ ನಾಯಕ ಏನ್ ಮಾಡ್ತಾನೆ ಗೊತ್ತಾ, 50 ಕೋಟಿ ರೂಪಾಯಿಯ ನೋಟನ್ನ, ಅಂದ್ರೆ ನಮ್ಮ ಹತ್ರ 100 ರೂಪಾಯಿ 200 ರೂಪಾಯಿ ಇರುತ್ತಲ್ಲ, ಆ ತರ 50 ಕೋಟಿ ರೂಪಾಯಿಯ ನೋಟನ್ನ
ಪ್ರಿಂಟ್ ಮಾಡಿಸ್ತಾನೆ. ನೀವೇ ಯೋಚನೆ ಮಾಡಿ, 50 ಕೋಟಿ ರೂಪಾಯಿ ನೋಟು ಅಂದ್ರೆ ಆ ದೇಶದ ನಾಯಕ ಆ ದೇಶದ ಜನರನ್ನ ಯಾವ ರೀತಿ ಹಾಳು ಮಾಡಿದಾನೆ ಅಂತ. ಹೀಗೆ ಗೌರ್ಮೆಂಟ್ ಹತ್ರ ದುಡ್ಡನ್ನ ಪ್ರಿಂಟ್ ಮಾಡುವಂತ ಪವರ್ ಇದ್ದು ಇಂತಹ ಕೆಲಸಗಳನ್ನ ಮಾಡಿದ್ರೆ ಬರೀ ಜಿಂಬಾಬ್ವೆ ಅಲ್ಲ, ಯಾವ ದೇಶ ಆದ್ರೂ ಸರ್ವನಾಶ ಆಗ್ಬಿಡುತ್ತೆ. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲೂ 50 ಕೋಟಿ ರೂಪಾಯಿಯ ನೋಟನ್ನ ಪ್ರಿಂಟ್ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.